ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮನೀಸ್ ವ್ಲಾಗ್. ಇವತ್ತು ನಾವೆಲ್ಲ ಒಡಿಶಾದ ಕೊನಾರ್ಕ್ ಸೂರ್ಯ ದೇವಾಲಯವನ್ನು ನೋಡೋದಕ್ಕೆ ಹೋಗೋಣ. ದೇವಾಲಯವು 13ನೇ ಶತಮಾನದಲ್ಲಿ ಪೂರ್ವ ಗಂಗಾ ರಾಜವಂಶದ ನರಸಿಂಹದೇವನಿಂದ ನಿರ್ಮಿಸಲ್ಪಟ್ಟ ಅದ್ಭುತ ವಾಸ್ತುಶಿಲ್ಪವಾಗಿದೆ. ಸೂರ್ಯದೇವನಿಗೆ ಸಮರ್ಪಿತವಾದ ಈ ದೇವಾಲಯವು 7 ಕುದುರೆಗಳಿಂದ ಎಳೆಯಲ್ಪಡುವ 24 ಚಕ್ರಗಳ ಬೃಹತ್ ರಥದ ಆಕಾರದಲ್ಲಿದೆ. ಇದು ತನ್ನ ಸಂಪೂರ್ಣ ಕಲ್ಲಿನ ಕೆತ್ತನೆಗಳು, ವಿಶ್ವ ಪರಂಪರೆಯ ತಾಣ ಎಂಬ ಹೆಗ್ಗಳಿಕೆ ಮತ್ತು ಧರ್ಮಪದ ಎಂಬ ಬಾಲಕನ ತ್ಯಾಗದ ಕಥೆಗೆ ಪ್ರಸಿದ್ಧವಾಗಿದೆ. ದಂತಕಥೆಯ ಪ್ರಕಾರ ಶ್ರೀಕೃಷ್ಣನ ಮಗನಾದ ಸಾಂಬನು ಶಾಪದಿಂದ ಬಂದ ಕುಷ್ಠರೋಗವನ್ನು ಗುಣಪಡಿಸಿಕೊಳ್ಳಲು ಸೂರ್ಯದೇವನಿಗೆ ತಪಸ್ಸು ಮಾಡಿ ನಂತರ ಈ ದೇವಾಲಯವನ್ನು ನಿರ್ಮಿಸ್ತಾ ಅಂತ ಹೇಳಲಾಗುತ್ತೆ. ಈ ದೇವಾಲಯವನ್ನು ಅಪ್ರತಿಮ ವಾಸ್ತುಶಿಲ್ಪಿ ಬಿಶು ಮಹಾರಾಣ ಅವರ ನೇತೃತ್ವದಲ್ಲಿ 1200 ಕಾರ್ಮಿಕರು 12 ವರ್ಷಗಳಲ್ಲಿ ನಿರ್ಮಿಸಿದರು. ದೇವಾಲಯದ 12 ಚಕ್ರಗಳು ವರ್ಷದ 12 ತಿಂಗಳುಗಳನ್ನು ಮತ್ತು 7 ಕುದುರೆಗಳು ವಾರದ 7 ದಿನಗಳನ್ನು ಸಂಕೇತಿಸುತ್ತೆ. ದೇವಾಲಯದ ಮುಖ್ಯ ಗೋಪುರವನ್ನು ಪೂರ್ಣಗೊಳಿಸಲು ವಿಫಲರಾದ ಶಿಲ್ಪಿಗಳಿಗೆ ರಾಜ ಮರಣದಂಡನೆ ವಿಧಿಸಿ ಆಗ ಶಿಲ್ಪಿಯ 12 ವರ್ಷದ ಮಗ ಧರ್ಮಪದ ಅವರನ್ನು ಕಾಪಾಡಲು ಗೋಪುರದ ಉನ್ನತ ಶಿಖರದಿಂದ ಚಂದ್ರಭಾಗಾ ನದಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡ ಎಂದು ಹೇಳುತ್ತಾರೆ. ಒಮ್ಮೆ ಈ ದೇವಾಲಯದಲ್ಲಿ ಸೂರ್ಯನ ಮೂರ್ತಿಯು ಮ್ಯಾಗ್ನೆಟಿಕ್ ಶಕ್ತಿಯಿಂದ ಗಾಳಿಯಲ್ಲಿ ತೇಲುತ್ತಿತ್ತು ಎಂಬ ನಂಬಿಕೆ ಇದೆ. ಈ ದೇವಾಲಯವು ಸೂರ್ಯನ ಮೊದಲ ಕಿರಣವು ನೇರವಾಗಿ ಗರ್ಭಗುಡಿಯ ಮೇಲೆ ಬೀಳುವಂತೆ ವಿನ್ಯಾಸಗೊಳಿಸಲಾಗಿದೆ. ಹಿಂದೂ ಸೂರ್ಯದೇವರು ಸೂರ್ಯನಿಗೆ ಸಮರ್ಪಿತವಾದ ಇದು ಕಳಿಂಗ ವಾಸ್ತುಶಿಲ್ಪ ಮತ್ತು ಕಲಾತ್ಮಕ ಶ್ರೇಷ್ಠತೆಯ ಪರಾಕಾಷ್ಠೆಯನ್ನು ಪ್ರತಿಬಿಂಬಿಸುತ್ತದೆ. ದೇವಾಲಯದ ಬಹುಪಾಲು ಈಗ ಶಿಥಿಲಗೊಂಡಿದೆ. ಉಳಿದುಕೊಂಡಿರುವ ರಚನೆಗಳು ಮತ್ತು ಅಂಶಗಳು ಅವುಗಳ ಸಂಕೀರ್ಣ ಕಲಾಕೃತಿ, ಪ್ರತಿಮಾಶಾಸ್ತ್ರ ಮತ್ತು ಕಾಮಪ್ರಚೋದಕ ದೃಶ್ಯಗಳನ್ನು ಒಳಗೊಂಡಂತೆ ಥೀಮ್ಗಳಿಗೆ ಹೆಸರುವಾಸಿಯಾಗಿದೆ. ಸೂರ್ಯ ದೇವಾಲಯ ಎಂದು ಕರೆಯಲ್ಪಡುವ ಇದು ಒಡಿಶಾ ಶೈಲಿಯ ವಾಸ್ತುಶಿಲ್ಪ ಅಥವಾ ಕಳಿಂಗ ವಾಸ್ತುಶಿಲ್ಪದ ಶ್ರೇಷ್ಠ ವಿವರಣೆಯಾಗಿದೆ.